ನಿಮಗೆ ಯಾವ ಕಾಲ್ ಬಂದ್ರು ನೀವೇ ಕಾಲ್ ಮಾಡಿದ್ರು ಸ್ಪೀಕರ್ ಆನ್ ಮಾಡೇ ಮಾತಾಡಬೇಕು. ಆಯ್ತು. ತಮ್ಮ ಹೆಸರು? ಊರ್ಮಿಳಾ. ತಮ್ಮ ಮಗ ರಾವಣ್ ಭೂ ಮಾಫಿಯಾ, ಮರ್ಡರ್ ಇಂಥ ಕೇಸ್ಗಳಲ್ಲಿ ಜೈಲು ಸೇರಿದ್ದಾರೆ, ಇದು ನಿಜನಾ? ಅಬ್ಜೆಕ್ಷನ್ ಮೈ ಲಾರ್ಡ್, ಈ ಕೇಸ್ಗೂ ಈ ಪ್ರಶ್ನೆಗೂ ಸಂಬಂಧನೇ ಇಲ್ಲ. ಈ ಕೇಸ್ಗೂ ಈ ಪ್ರಶ್ನೆಗೂ ಏನ್ ಸಂಬಂಧ ಇದೆ? ಇದೇ ಯುವರ್ ಆನರ್. ಇವರ ಫ್ಯಾಮಿಲಿ ಕಸ್ಬು ಇದೇ ಯುವರ್ ಆನರ್. ಯುವರ್ ಆನರ್, ಇವ್ರಿಗಿರೋ ರಾಜಕೀಯ ಪವರ್ನ ಬಳಸ್ಕೊಂಡು ಗೌರ್ಮೆಂಟ್ ಆಫೀಸರ್ಗಳಿಗೆ ಮತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್ಗಳಿಗೆ ಹಣ ಕೊಟ್ಟು ಬೇರೆಯವರ ಆಸ್ತಿನ ಕಬಳಿಸೋದೆ ಇವರ ಕುಟುಂಬದ ವಾಡಿಕೆ ಯುವರ್ ಆನರ್. ಅಬ್ಜೆಕ್ಷನ್ ಯುವರ್ ಆನರ್. ಕಟ್ಟು ಕಥೆಗಳನ್ನ ಕೋರ್ಟ್ ನಂಬೋದಿಲ್ಲ. ಕೋರ್ಟ್ ಬೇಕಾಗಿರೋದು ಸಾಕ್ಷಿ. ಅಭಿರಾಮಿ ಅವರು ಆದಿಯವರ ಪತ್ನಿ. ಅವ್ರು ಹೇಗೆ ತನ್ನ ಗಂಡ ಮತ್ತು ಶಿವಗಾಮಿಯವ್ರನ್ನ ಬಿಟ್ಟು ಅದೇಗೆ ಅಭಿರಾಮಿಯವರು ತನ್ನ ಸಂಪೂರ್ಣ ಆಸ್ತಿಯನ್ನು ನಿಮ್ಮ ಹೆಸರಿಗೆ ಬರೆದಿದ್ದಾರೆ? ಆದಿ ಮತ್ತೆ ಶಿವಗಾಮಿ ಇಬ್ರು ಸೇರಿ ಅಭಿರಾಮಿ ಆಸ್ತಿನ ಪಡ್ಕೊಳ್ಳೋದಕ್ಕೆ ಸಂಚು ಮಾಡ್ತಾ ಇದ್ರು. ಅಭಿರಾಮಿ ಅವಳ ಆಸ್ತಿನ ಉಳಿಸ್ಕೊಳ್ಬೇಕಾಗಿತ್ತು. ತನ್ನ ಹೆಸರಲ್ಲೇ ಇದ್ರೆ ಆಸ್ತಿನ ಪಡ್ಕೊಳ್ಳೋದಕ್ಕೆ ತನ್ನನ್ನ ಕೊಲೆ ಮಾಡೋಕ್ಕೂ ನಮ್ಮನೆ ಜನ ಹಿಂಜರಿಯಲ್ಲ ಅಂದ್ಲು. ಹಾಗಾಗಿ ತನ್ನ ಆಸ್ತಿನ ನಿಮ್ಮ ಹೆಸರಿಗೆ ಬರ್ಕೊಡ್ತೀನಿ ಅಂತಂದ್ಲು. ನೀವು ಮಾಡೋ ವ್ಯವಹಾರದಲ್ಲಿ ನನಗೆ ಪಾಲ್ ಕೊಡಿ ಅಂತ ಕೇಳ್ಕೊಂಡ್ಲು. ಹಾಗಾಗಿ ಒಪ್ಕೊಂಡೆ. ಅಭಿರಾಮಿಯವರು ಅವರ ಆಸ್ತಿನ ಯಾವತ್ತೂ ನಿಮಗೆ ವರ್ಗಾವಣೆ ಮಾಡಿದ್ದು? ಯಾಕೆ ನಿಮ್ಮ ಲಾಯರ್ನ ನೋಡ್ತಾ ಇದ್ದೀರಾ? ನಿಮ್ಮ ಲಾಯರು ಸರಿಯಾಗಿ ಹೇಳ್ಕೊಟ್ಟಿಲ್ವಾ? ಅಬ್ಜೆಕ್ಷನ್ ಮೈ ಲಾರ್ಡ್. ನನ್ನ ಅಪೋನೆಂಟ್ ಲಾಯರು ನನ್ನ ಕಕ್ಷಿದಾರರ ಹತ್ರ ವ್ಯಂಗ್ಯವಾಗಿ ಮಾತಾಡ್ತಾ ಇದ್ದಾರೆ ಮೈ ಲಾರ್ಡ್. ಅವ್ರನ್ನ ಹೆದರ್ಸೋ ಧ್ವನಿಯಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ಯುವರ್ ಆನರ್, ಇವರೇನು ಹೆದರ್ಕೊಳ್ಳೋದಕ್ಕೆ ಅಮಾಯಕಿ ಹೆಣ್ಮಗಳಲ್ಲ. ಕೋರ್ಟು ಕಟ್ಟುಕಟ್ಟೆಗೆ ಪರಿಚಯ ಇರೋರೆ. ಸರಿ, ಅಭಿರಾಮಿ ಅವರು ತನ್ನ ಪ್ರಾಪರ್ಟಿನ ರಿಜಿಸ್ಟರ್ ಮಾಡ್ಕೊಡೋದಕ್ಕೆ ರಿಜಿಸ್ಟರ್ ಆಫೀಸ್ಗೆ ಬಂದಿದ್ರಾ? ಬಂದಿದ್ರು. ಸುಳ್ಳು. ಅಭಿರಾಮಿ ಅವರು ರಿಜಿಸ್ಟರ್ ಮಾಡಿಸೋ ದಿನ ರಿಜಿಸ್ಟರ್ ಆಫೀಸ್ಗೆ ಬಂದೇ ಇಲ್ಲ. ರಿಜಿಸ್ಟರ್ ಮಾಡಿಸೋ ದಿನ ಸಿಸಿ ಕ್ಯಾಮೆರಾದಲ್ಲಿ ಅವರು ರೆಕಾರ್ಡೇ ಆಗಿಲ್ಲ. ಅವ್ರ ಪ್ರಾಣಕ್ಕೆ ಅಪಾಯ ಇತ್ತು. ರಿಜಿಸ್ಟರ್ ಆಫೀಸ್ಗೆ ಅವ್ರು ಬರೋದನ್ನ ಆದಿ ಕಡೆಯವ್ರು ನೋಡಿದ್ರೆ ಅವ್ರ ಹತ್ಯೆನೇ ಆಗ್ಬಿಡ್ತಾ ಇತ್ತು. ಹಾಗಾಗಿ ಅವ್ರ ಇಡೀ ಮುಖಕ್ಕೆ ಮಾಸ್ಕ್ ಹಾಕೊಂಡು ಬೇರೆ ವೇಷದಲ್ಲಿ ಬಂದಿದ್ರು. ಅಭಿರಾಮಿ ಅವರು ನಿಮ್ ಮನೆಗ್ ಬಂದು ಆಸ್ತಿನ ಬರ್ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಅದ್ರದ್ದೇನಾದ್ರೂ CCTV ಫುಟೇಜ್ ಇದೆಯಾ ನಿಮ್ಮ ಹತ್ರ? ಇಲ್ಲ, ಅವತ್ತಿನ ದಿನ ನಮ್ಮನೆ CC ಕ್ಯಾಮ್ರಾ ವರ್ಕ್ ಆಗ್ತಿರ್ಲಿಲ್ಲ. ನಾಟ್ ದಿಸ್ ಪಾಯಿಂಟ್ ಯುವರ್ ಆನರ್. ಅವರು ಇದ್ರ ಬಗ್ಗೆ ಮಾತಾಡಿರೋ ಕಾಲ್ ರೆಕಾರ್ಡಿಂಗ್ ಏನಾದ್ರೂ ನಿಮ್ಮ ಹತ್ರ ಇದೆಯಾ? ಇಲ್ಲ. ಯಾಕೆಂದ್ರೆ ಅವರು ನಿಮ್ಮ ಮನೆಗೆ ಬಂದೇ ಇಲ್ಲ. ಆಸ್ತಿ ವಿಚಾರವಾಗಿ ನಿಮ್ಮ ಬಳಿ ಮಾತಾಡೇ ಇಲ್ಲ. ನೀವು ಮಾಡಿಸಿರೋ ಸಿಗ್ನೇಚರ್ ಫೋರ್ಜರಿ ಸಿಗ್ನೇಚರ್. ಅವ್ರು ಮಾಡಿರೋ ನಿಜವಾದ ಸಿಗ್ನೇಚರ್ ಫೈಲ್ ಇಲ್ಲಿದೆ.
ಇದೆ ಅಭಿರಾಮಿ ಅವರು ತನ್ನ ಗಂಡನಿಗೆ ಆಸ್ತಿನ ವರ್ಗಾವಣೆ ಮಾಡಿರೋ ಒರಿಜಿನಲ್ ಡಾಕ್ಯುಮೆಂಟ್ ಇದರಲ್ಲಿದೆ ಯುವರ್ ಆನರ್. ಮೈ ಲಾರ್ಡ್, ಅಭಿರಾಮಿ ಅವರ ಪತಿ ಆದಿ ಅವರನ್ನ ಕ್ರಾಸ್ ಎಕ್ಸಾಮಿನೇಷನ್ ಮಾಡೋದಕ್ಕೆ ದಯವಿಟ್ಟು ನಮಗೆ ಅವಕಾಶ ಮಾಡಿಕೊಡ್ಬೇಕು. ಪರ್ಮಿಷನ್ ಗ್ರಾಂಟೆಡ್. ಆದಿ ಅವರೇ, ನಿಮಗೂ ನಿಮ್ಮ ಹೆಂಡತಿಗೂ ಹಲವಾರು ಸಲ ಜಗಳ ಆಗಿತ್ತಲ್ವಾ? ಯಾಕೆ ನಿಮ್ಗೂ ನಿಮ್ಮ ಹೆಂಡತಿಗೂ ಜಗಳ ಆಗಿಲ್ವಾ? ಆದಿಯವ್ರೆ, ನೀವು ಆಸ್ತಿಗೋಸ್ಕರನೇ ಅಭಿರಾಮಿನ ಮದುವೆ ಆಗಿರೋದು ಅಂತ ಹೇಳ್ತಾರಲ್ಲ. ನೀವು ನಿಮ್ಮ ಹೆಂಡತಿ ಗೊತ್ತಿಲ್ಲದೆ ಎರಡನೇ ಮದುವೆ ಆಗಿದ್ದೀರಾ ಅಂತ ಹೇಳ್ತಾರಲ್ಲ. ಯಾರು ಹೇಳಿದ್ದು? ಅದನ್ನೇ ನಾನು ಕೇಳ್ತಾ ಇರೋದು, ಯಾರು ಹೇಳಿದ್ದು ಅಂತ. ನೀವು ಡಿಸೆಂಬರ್ 14ರಂದು ರಾಮಕೃಷ್ಣ ಮೈಂಡ್ ಕೇರ್ ಆಸ್ಪತ್ರೆಗೆ ನಿಮ್ಮ ಹೆಂಡತಿಗೆ ತಲೆಗೆ ಪೆಟ್ಟಾಗಿದೆ ಅಂತ ಕರ್ಕೊಂಡೋಗಿದ್ದೀರಾ. ಆಗ ಡಾಕ್ಟ್ರು ಅವರು ಹಳೆದನ್ನೆಲ್ಲ ಮರ್ತಿದ್ದಾರೆ ಅಂತ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ನೀವು ಡಿಸೆಂಬರ್ 25ನೇ ತಾರೀಕು ನಿಮ್ಮ ಹೆಂಡತಿ ನಿಮ್ಮ ಆಸ್ತಿ ಪತ್ರಕ್ಕೆ ಸೈನ್ ಮಾಡಿದ್ದಾರೆ ಅಂತ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದೀರಾ. ಹೀಗಿದ್ದಾಗ ಹಳೆದನ್ನೆಲ್ಲ ಮರ್ತವರು ಹೇಗೆ ಸೈನ್ ಮಾಡ್ಕೊಡ್ತಾರೆ? ಮೈ ಲಾರ್ಡ್, ಇದೇ ಇವರ ಹೆಂಡತಿಯನ್ನ ಇವರು ಆಸ್ಪತ್ರೆಗೆ ಕರ್ಕೊಂಡೋದಾಗ ಟ್ರೀಟ್ಮೆಂಟ್ ಕೊಟ್ಟಿರೋ ಡಾಕ್ಟರ್ ಕೊಟ್ಟಿರೋ ಸರ್ಟಿಫಿಕೇಟ್. ಅಭಿರಾಮಿ ಅವರು ಹಳೇದನ್ನೆಲ್ಲ ಮರ್ತಿದ್ದಾರೆ ಅಂದಮೇಲೆ ಊರ್ಮಿಳಾ ಅವರಿಗೆ ಮಾತ್ರ ಹೇಗೆ ಸೈನ್ ಮಾಡಿಕೊಟ್ರು? ಅಭಿರಾಮಿ ಅವರು ಊರ್ಮಿಳಾ ಅವರಿಗೆ ಆಸ್ತಿ ಬರ್ಕೊಟ್ಟಿರೋದು ನವೆಂಬರ್ ತಿಂಗಳಲ್ಲಿ. ಡಾಕ್ಯುಮೆಂಟ್ಸ್ ಅಲ್ಲಿರೋ ಡೇಟ್ ಅನ್ನ ದಯವಿಟ್ಟು ತಾವು ಗಮನಿಸಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಯುವರ್ ಆನರ್. ಒಬ್ಬರೇ ವ್ಯಕ್ತಿ ಇಬ್ಬರಿಗೆ ಆಸ್ತಿ ವರ್ಗಾವಣೆ ಮಾಡಿದ್ದಾರೆ. ಇದರಲ್ಲಿ ಯಾವ್ದಾದ್ರೂ ಒಂದು ಫೋರ್ಜರಿ ಆಗಿರಲೇಬೇಕು. ಇದರಲ್ಲಿ ಯಾವ್ದು ಒರಿಜಿನಲ್ಲು ಯಾವ್ದು ಡೂಪ್ಲಿಕೇಟು ಅಂತ ಹೇಳಿ ಪೊಲೀಸ್ ಡಿಪಾರ್ಟ್ಮೆಂಟ್ನವರು ವಿಚಾರಣೆ ಮಾಡಿ ಹೇಳಿ.